ಗುರುಗಳೇ, ಈಗ ಸಮಸ್ಯೆಗಳಲ್ಲಿ ಹಲವು ವಿಧಗಳಿರುತ್ತೆ. ಆರೋಗ್ಯವು ಒಂದು ಸಮಸ್ಯೆ, ಬಡತನವೂ ಒಂದು ರೀತಿಯ ಸಮಸ್ಯೆ, ಇನ್ನು ಹಲವು ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ಈ ಸಮಸ್ಯೆಗಳೆಲ್ಲವಕ್ಕೂ ಪರಿಹಾರ ನಮ್ಮ ಜ್ಯೋತಿಷ್ಯದ ಪ್ರಕಾರ ಅಥವಾ ಶಾಸ್ತ್ರದ ಪ್ರಕಾರ ಹೋಗೋದಾದ್ರೆ ದಾನ ಅಂತಾರೆ. ದಾನ ಧರ್ಮ ಮಾಡ್ಬೋದು, ನಮ್ಮ ಪಾಪಗಳನ್ನು ಕಳ್ಕೊಬೋದು, ನಮ್ಮ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಬೋದು ಅಂತಾರೆ. ಇದನ್ನು ನೀವು ಹೇಗೆ ಹೇಳ್ತೀರಿ ಗುರುಗಳೇ? ಆ್ಯಂಡ್ ದಾನ ಅಂತ ಬಂದಾಗ ಗ್ರಹಣದ ಟೈಮ್ನಲ್ಲಿ ನಾವು ಏನು ಮಾಡಬೇಕು? ಗುರುಗಳೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಆನಂದ್ ಗುರುಜಿ, ಓಕೆ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ದೇಶದಲ್ಲೂ ಕೂಡ ಈ ಗ್ರಸ್ತೋದಯ ಚಂದ್ರಗ್ರಹಣ ಭಾಸವಾಗುತ್ತೆ, ಅಂದರೆ ನೋಡಲಿಕ್ಕೆ ಸಿಗತ್ತೆ. ಬಟ್ ಹಂಗಂದ್ಕೊಂಡು ಆಸ್ತಿಕರು ಹೋಗಿ ನೋಡಿ ಅಂತಲ್ಲ, ನಾಸ್ತಿಕರು ನೀವು ಪ್ರಯೋಗ ಮಾಡೋದಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಅವಕಾಶವನ್ನು ನಿಮ್ಮ ಸುತ್ತಮುತ್ತದ ಏರಿಯಾಗಳಲ್ಲಿ ಮಾಡಿಕೊಟ್ಟಿರ್ತಾರೆ, ನೀವು ಕೂಡ ನೋಡ್ಬೋದು. ಇದರ ನಡುವೆ ಈಗ ಈ ಗ್ರಹಣವನ್ನು ನಮ್ಮ ದೇಶದ ಬ್ಯೂಟಿಯೇ ಹಾಗೆ, ಜ್ಯೋತಿಷ್ಯ, ದೇವರು, ಸಂಪ್ರದಾಯ, ನಂಬಿಕೆ, ಪೂಜೆ, ಹರಕೆ ಮತ್ತು ಆಶೀರ್ವಾದ ಇವೆಲ್ಲವೂ ನಮ್ಮ ದೇಶದ ಬ್ಯೂಟಿ. ಹಾಗೆ ನೋಡೋದಾದರೆ ಆಸ್ತಿಕರು ಅಂತ ಬಂದಾಗ ಡೆಫಿನೆಟ್ಲಿ ನಾವು ನಂಬುವಂತಹ ವಿಚಾರಗಳಲ್ಲಿ ದೇವರು ಅನ್ನೋದನ್ನು ನಂಬ್ತೀವಿ, ಈ ಭಯ ಪ್ರೇತ ಅನ್ನುವಂಥದ್ದಕ್ಕೂ ಕೂಡ ನಾವು ನಂಬುತ್ತೀವಿ, ಹೆದರ್ತೀವಿ. ಆ್ಯಂಡ್ ಕೆಲವೊಂದರಿಂದ ದೂರ ಇರಬೇಕು ಅಂದಾಗಲೂ ಕೂಡ ನಾವು ಯಾವ ದೇವರ ಪೂಜೆ ಮಾಡಿದ್ರೆ ಸರಿಯಾಗುತ್ತಪ್ಪ ಅಂತ ಯೋಚನೆ ಮಾಡ್ತೀವಿ. ನಮ್ಮ ದೇಶದ ಬ್ಯೂಟಿಯೇ ಅದು, ನಂಬಿಕೆ ಅನ್ನುವಂಥದ್ದು. ಇದರ ನಡುವೆ ಗ್ರಹಣವನ್ನು ಈಗ ವಿಜ್ಞಾನಿಗಳು ಇದೊಂದು ರೀತಿಯ ಚಮತ್ಕಾರ, ನಮಗೆ ಅಧ್ಯಯನಕ್ಕೆ ಸಿಕ್ಕಂತಹ ಒಂದು ಪ್ರಾಶಸ್ತ್ಯ ಸಮಯ ಅಂತಾರೆ. ಜ್ಯೋತಿಷ್ಯ ಇದು ಸೂತಕದ ಸಮಯ. ಇಲ್ಲಿ ಯಾವುದೇ ರೀತಿಯ ಒಳ್ಳೆಯ ಮುಹೂರ್ತಗಳಿರಲ್ಲ ಯಾವುದೇ ಒಂದು ಕೆಲಸಕ್ಕೆ. ಆ್ಯಂಡ್ ನಾವು ಮಾಡಬೇಕಾಗಿರುವ ಕೆಲಸ ಇಷ್ಟೇ, ಮನೆಯಿಂದ ಹೊರಗೆ ಹೋಗದೆ. ಓಕೆ, ಬನ್ನಿ ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮತ್ತೆ ಮಾಡೋಣ. ಈಗ ಮತ್ತೆ ಆನಂದ್ ಗುರುಜಿಯವರು ಲೈವಿಗೆ ಜಾಯ್ನ್ ಆಗಿದ್ದಾರೆ, ಮಾತಾಡಿಸ್ತೀನಿ. ಗುರುಗಳೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಎಸ್ ಗುರುಗಳೇ, ಈಗ ನಮ್ಮ ದೇಶದ ಬ್ಯೂಟಿಯೇ ಒಂದು ರೀತಿ ನಂಬಿಕೆ, ಪೂಜೆ ಪುನಸ್ಕಾರ, ಜ್ಯೋತಿಷ್ಯ, ಧರ್ಮ, ಶಾಸ್ತ್ರ ಅಂತ. ಇದರ ನಡುವೆ ಯಾವುದೇ ಸಮಸ್ಯೆ ಇರಲಿ ಅದಕ್ಕೊಂದು ಪರಿಹಾರ ಕೂಡ ಖಂಡಿತವಾಗ್ಲೂ ಇರುತ್ತೆ. ಈಗ ಸಮಸ್ಯೆಗಳಲ್ಲೂ ಕೂಡ ಹಲವು ವಿಧ ಗುರುಗಳೇ. ಆರೋಗ್ಯದಲ್ಲಿ ಸಮಸ್ಯೆ, ಮಾನಸಿಕವಾಗಿ ಸಮಸ್ಯೆ, ಬಡತನವೂ ಕೂಡ ಒಂದು ರೀತಿಯ ಸಮಸ್ಯೆ. ಇವೆಲ್ಲವಕ್ಕೂ ಪರಿಹಾರ ದಾನ ಅಂತ ಹೇಳುತ್ತೆ ಜ್ಯೋತಿಷ್ಯ. ನೀವು ಹೇಗೆ ನೋಡ್ತೀರಿ ಈ ಗ್ರಹಣದ ಟೈಮ್ನಲ್ಲಿ ದಾನವನ್ನ ಗುರುಗಳೇ? ಖಂಡಿತಮ್ಮ. ನೋಡುತ್ತಾ, ಈ ದಾನ ಮಾಡಬೇಕಾದ್ದು ಸಹಿತ ನೀನ್ ಸಾಲ ಮಾಡಿ ದಾನ ಮಾಡು ಅಂತ ಹೇಳಿಲ್ಲ. ದೇವರು ನಿಮಗೇನು ಶಕ್ತಿ ಕೊಟ್ಟಿದ್ದಾನೆ ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಗ್ರಹಣದ ಪ್ರಕ್ರಿಯೆ ಪ್ರತ್ಯೇಕವಾಗಿ ಏನು ಹೇಳ್ಬೋದು ಅಂದ್ರೆ, ಇದು ಚಂದ್ರ ಅಂದ್ರೆ ಅಕ್ಕಿ, ಕೇತು ಅಂದ್ರೆ ಹುರುಳಿ, ಎರಡೂ ಧಾನ್ಯಗಳನ್ನ ಇಟ್ಟು ಆರಾಧನೆ ಮಾಡಿ ಅಂದ್ರೆ ಪ್ರಾರ್ಥನೆ ಮಾಡಿ ಗ್ರಹಣ ಬಿಟ್ಟಾದ್ಮೇಲೆ ಒಂದು ದೇವಾಲಯಕ್ಕೆ ಒಂದಷ್ಟು ಕೊಡೋದು ಅಂತ ಇದೆ. ಅದು ಜೊತೆಗೆ ಏನಾದ್ರು ನವಧಾನ್ಯದ ಸಂಪೂರ್ಣವಾಗಿ ನವಗ್ರಹ ನವಧಾನ್ಯಗಳನ್ನು ತಂದು ಮನೇಲಿಟ್ಟು ಆರಾಧನೆ ಮಾಡಿ ಗ್ರಹಣ ಬಿಟ್ಟಾದ ನಂತರ ಒಂದು ದೇವಾಲಯಕ್ಕೆ ಕೊಟ್ಟು ಬರತಕ್ಕಂಥದ್ದು ಅಂತಿದೆ. ಅದು ನಿನಗೆ ಶಕ್ತಿ ಆಗ್ಲಿಲ್ವಾ, 2 ತುಳಸಿ ದಳನ ತಂದು ವಿಷ್ಣು ಪಾದದ ಮೇಲೆ ಹಾಕಿ, 1-2 ಬಿಲ್ವಪತ್ರೆಯನ್ನ ಶಿವಪಾದದ ಮೇಲೆ ಇಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತ ನನ್ನ ಶಕ್ತಿ ಇಷ್ಟಪ್ಪ ಅಂದ್ರೂ ಭಗವಂತ ನೀನು ಒಲಿತಾನೆ, ಆತನ ಆಶೀರ್ವಾದ ಇದೆ. ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂತ ಹೇಳಿ ಸಾಲ ಸೋಲ ಮಾಡಿ ಅಥವಾ ಇನ್ನೇನೋ ಕಷ್ಟಪಟ್ಟು ನೀ ತರೋದು ಬೇಡ. ಭಕ್ತಿಯಿಂದ ಭಗವಂತನ ನಂಬಿ ನಾವು ಭಗವಂತನ ಭಾರ ಹಾಕಿ, ಭಗವಂತ ನನಗಿರೋ ಕಷ್ಟಗಳನ್ನ ಪರಿಹರಿಸೋದಕ್ಕಂತೂ ಆಗುದಿಲ್ಲ, ಇರೋ ಕಷ್ಟ ಹಣೆಯಲ್ಲಿ ಬರ್ದದ್ದು ನಡಿಲೇಬೇಕು, ಆದ್ರೆ ಆ ತಡೆಯೋ ಶಕ್ತಿ ನನಗೆ ಕೊಟ್ಟು ಅದರಿಂದ ನಾನು ಎಚ್ಚೆತ್ಕೊಂಡು ಸರಿಯಾದ ಮಾರ್ಗದಲ್ಲಿ ನಡಿಲಿಕ್ಕೆ ದಾರಿ ಮಾಡ್ಕೊಡಪ್ಪ ಅಂತ ಭಗವಂತನ ಕೇಳಬೇಕು. ಖಂಡಿತ ಅದಾಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಅನುಷ್ಠಾನಗಳು, ಜಪತಪಗಳು, ಅದಕ್ಕೆ ಹಿರಿಯರು ಋಷಿಮುನಿಗಳ ಕಾಲದಿಂದಲೂ ಮಂತ್ರಗಳಿಗೆ ಅಷ್ಟು ಶಕ್ತಿ ಇರತಕ್ಕಂಥದ್ದು. ಮಂತ್ರಗಳಿಗೆ ಶಕ್ತಿ ಇದೆ, ದೇವಾಲಯಗಳಿಗೆ ಶಕ್ತಿ ಇದೆ, ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಅಂತಹ ಸಾನ್ನಿಧ್ಯಗಳಿಗೆ ಹೋಗಿ ಗ್ರಹಣ ಪ್ರಾರಂಭ, ಗ್ರಹಣ ಬಿಟ್ಟಾದ್ಮೇಲೆ 1-2 ಸ್ನಾನಗಳನ್ನು ಮುಗಿಸ್ಕೊಂಡು ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದು ಅದಾದ್ಮೇಲೆ ಒಂಚೂರು ಗೋಕ್ಷೀರವನ್ನು ಹಾಲನ್ನು ಕಾಯಿಸಿ ಹಾಲನ್ನು ಒಂಚೂರು ಹಾಲು ಹಣ್ಣು ಏನೋ ತಗೊಳ್ಳುವಂಥದ್ದು ಇವತ್ತು ಬಹಳ ಉತ್ತಮ. ಇದರ ಜೊತೆಗೆ ಗುರುಗಳ ಇನ್ನೊಂದು, ಈ ಮತ್ಸರಕ್ಕೆ ಹೊಟ್ಟೆ ಕಿಚ್ಚೆಗೆ ಮದ್ದಿಲ್ಲ ಅಂತಾರೆ. ಇನ್ ಜನರಲ್ ಪ್ರಶ್ನೆ ಮಾಡ್ತೀನಿ ನಾನು.
ಇದೇ ಚಂದ್ರನನ್ನ ನೀವು ಮನೋಕಾರಕ ಅಂತ ಕೂಡ ಕರಿತೀರಿ. ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾನೆ. ಅದು ಒಳ್ಳೆಯ ರೀತಿಯಲ್ಲೂ ಹೌದು, ಕೆಲವೊಮ್ಮೆ ಕೆಟ್ಟ ರೀತಿಯಲ್ಲೂ ಹೌದು. ಸೊ ಈ ಹೊಟ್ಟೆ ಕಿಚ್ಚಿಗೆ ಅಥವಾ ಮತ್ಸರಕ್ಕೆ ಮದ್ದಿಲ್ಲ ಅಂದಾಗ ಚಂದ್ರನ ಈ ಪ್ರಭಾವವನ್ನ ಒಳ್ಳೆ ರೀತಿಯಲ್ಲೇ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿಸ್ಕೋಬಹುದಾ? ಸಾಧ್ಯನಾ ಈ ಗ್ರಹಣದ ಟೈಮ್ನಲ್ಲಿ? ಖಂಡಿತ ಸಾಧ್ಯ, ಅಸಾಧ್ಯವಾದ ಯಾವುದೂ ಅಲ್ಲ. ಅದಕ್ಕೆ ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದೆ, ತಂದೆ ತಾಯಿ ಆಶೀರ್ವಾದಕ್ಕಿಂತ ಮುಂಚಿತ ಮೊದಲು ಮತ್ತೊಂದು ಇಲ್ಲವೇ ಇಲ್ಲ ಅಂತ. ತಾಯಿ ಎಂಥದ್ದಾದ್ರೂ ಸಹಿತ ಎಂತಹ ಸಮಸ್ಯೆ ಬಂದರೂ ತನ್ನ ಮಕ್ಕಳನ್ನ ತನ್ನ ಸೆರಗಲ್ಲೇ ಮುಚ್ಚಿಟ್ಕೋತಾಳೆ, ತನ್ನ ಮಡಿಲಲ್ಲೇ ಇಟ್ಕೋತಾಳೆ, ಒಳ್ಳೇದಾಗ್ಲಿ ಅಂತಾನೆ ಹರಿಸ್ತಾಳೆ. ಇದು ಮಾತೃಗುಣ, ತಾಯಿಯ ಗುಣ. ಅಂತಹ ತಾಯಿ ಗುಣವನ್ನ ಮಾತೃವಾತ್ಸಲ್ಯವನ್ನು ಹೋಲ್ತಕ್ಕಂಥವನು ಚಂದ್ರ. ಆದ್ರೆ ಇದರಲ್ಲೇ ಒಂದಷ್ಟು ಜನ ಪ್ರತ್ಯೇಕವಾಗಿ ಏನೋ ಒಂದು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅಥವಾ ಇನ್ಯಾವುದೋ ಒಂದು ಆಸೆ ಆಕಾಂಕ್ಷೆಗಳಿಗೆ, ನಾನು ಹೇಳೋದು ಏನ್ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡ್ರು ಅಥವಾ ಯಾರೆಲ್ಲ ಏನ್ ಕೊಡ್ತೀನಿ ಅಂತ ಹೇಳಿದ್ರು ಅಥವಾ ಯಾರು ಎಷ್ಟು ಕೊಡ್ತಕ್ಕಂಥ ಮೌಲ್ಯಗಳನ್ನ ನಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡ್ರು ಕೊನೆಗೊಂದು ದಿವಸ ನಾವು ಮಣ್ಣಾಗ್ಲೇಬೇಕು. ನಮ್ಮಿಂದ ಇನ್ನೊಬ್ಬರಿಗೆ ನೋವು ಆಗುತ್ತೆ ಅಂದ್ರೆ ಆ ಕಾಯಕಕ್ಕೆ ನಾವು ದೂರ ಇರಬೇಕು. ಸಾಧ್ಯವಾದಷ್ಟು ಭಗವಂತನ ಪ್ರಾರ್ಥನೆ ಮಾಡಿ ಇನ್ನೊಬ್ಬರ ಜೀವನಕ್ಕೂ ಒಳಿತಾಗ್ಲಿ, ನನ್ನ ಜೀವನ ಚೆನ್ನಾಗಿದ್ದು ಮತ್ತೊಬ್ಬರು ಚೆನ್ನಾಗಿರ್ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥದ್ದೇ ಧರ್ಮ. ಹಾಗಾಗಿ ಮಂತ್ರ ತಂತ್ರ ಯಂತ್ರಗಳು ಏನೇ ಇದ್ರೂ ಸೌಂದರ್ಯ ಲಹರಿನಲ್ಲಿ ಜಗದ್ಗುರುಗಳಾದಂತಹ ಆದಿಶಂಕರರು ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಯಂತ್ರಗಳನ್ನ ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲವು ರಹಸ್ಯಗಳನ್ನ ಬರೆದಿಟ್ಟಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿ ಒಳ್ಳೆದು ಕೆಟ್ಟದ್ದು ಎರಡೂ ಸಹಿತ ಉಪಯೋಗಿಸಿಕೊಳ್ಳುವಂತ ಕಾಲ, ಎರಡನ್ನೂ ಸಿದ್ಧಿಪಡಿಸಿಕೊಳ್ಳುವಂತ ಕಾಲ ಇದು ಗ್ರಹಣ ಕಾಲ. ಈ ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ನಾವು ಇನ್ನೊಬ್ಬರ ಮೇಲೆ ಕೆಟ್ಟ ಗದಾಪ್ರಹಾರ ಮಾಡಿ, ಇನ್ನೊಬ್ಬರ ಮನಸ್ಸನ್ನು ನೋಯಿಸಿ, ಇನ್ನೊಬ್ಬರ ಕುಟುಂಬವನ್ನು ಹಾಳು ಮಾಡಿ ಅಥವಾ ಇನ್ನೊಬ್ಬರಿಗೆ ಏನೋ ತೊಂದರೆ ಕೊಡ್ತೀನಿ ಅಂತ ಹೋಗೋದಾದ್ರೆ ಅದು ಅಕ್ಷಮ್ಯ ಅಪರಾಧ. ಅದು ಮೂಟೆ ಕಟ್ಟಿಟ್ಕೊಂಡಂಗೆ. ಆ ಕ್ಷಣದಲ್ಲಿ ಮತ್ತೊಬ್ಬರ ಕಡೆಯಿಂದ ಬರುವಂತ ವರಮಾನ ತಗೊಂಡು ಸುಖ ನೋಡಬಹುದು. ಎಲ್ಲಿವರೆಗೂ? ಈ ದೇಹದಲ್ಲಿ ಸ್ವಲ್ಪ ಶಕ್ತಿ ಇರುವವರೆಗೂ. ಅದಾದ್ಮೇಲೆ ಇದೆಯಲ್ಲ, ಈ ದೊಡ್ಡವರು ಮಾತಾಡ್ತಾರೆ ಮುಂದ್ರುಂದಿ ಮುಸ್ಲಿಂ ಪಂಡಿಗ ಅಂತ. ಹಾಗೆ ಆ ಮುಂದೆ ಬರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ನಾವೇ ಅನುಭವಿಸಬೇಕು. ಹಾಗಾಗಿ ನಾನು ಹೇಳೋದು ಎಲ್ಲರಿಗೂ ಇಷ್ಟೇನಮ್ಮ, ಗ್ರಹಣ ಅಂತಿದ್ದಾಗ ಇಲ್ಲಿ ಒಳ್ಳೇದು ಕೆಟ್ಟದ್ದನ್ನು ಸಂಪಾದನೆ ಮಾಡ್ಕೊಳ್ಳೋಕೆ ಒಳ್ಳೆ ಕಾಲನೇ. ಹಾಗಂತ ಆ ಕೆಟ್ಟದ್ದಕ್ಕೆ ನಾವು ಬಿಟ್ಟು ಒಳ್ಳೇದ್ರ ಕಡೆ ಗಮನ ಕೊಟ್ಟು ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತಕ್ಕಂಥದ್ದು ನೋಡಿ. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧ, ಆತ ಏನೆಲ್ಲ ಶ್ರಮಿಸ್ತಾನೆ, ಏನೆಲ್ಲ ಅವನ ಕಷ್ಟ ಇದೆ, ಆತ ಅಲ್ಲ ಅವನು ಶ್ರಮಿಸೋದ್ರಿಂದ ಇಲ್ಲಿ ನಾವು ನೆಮ್ಮದಿಯಾಗಿದ್ದೇವೆ. ಅಂತಹ ಯೋಧನ ಬಗ್ಗೆ ಒಂದು ಒಳ್ಳೇದಾಗ್ಲಿ ಅಂತ ಒಂದು ಸಂಕಲ್ಪ ಮಾಡೋಣ. ವರ್ಷದ 365 ದಿವಸ ಅನ್ನ ಕೊಡುವಂತ ರೈತ, ಒಬ್ಬ ರೈತನ ಕುಟುಂಬ ಚೆನ್ನಾಗಿರಲಿ ಅಂತ ಅಪೇಕ್ಷೆ ಪಡೋಣ. ಇವತ್ತು ರೈತರ ಕುಟುಂಬಗಳಲ್ಲಿ ತುಂಬಾ ನೋವಿದೆಮ್ಮ. ಹೇಳ್ಕೊಳ್ಳೋಕೆ ಒಂದಷ್ಟು ಜನ ತೆಳ್ಳಗೆ ಬೆಳ್ಳಿಗೆ ಒಳ್ಳೆ ಬಟ್ಟೆ ಹಾಕೊಂಡು ಗಾಡಿಗಳಲ್ಲಿ ಓಡಾಡುವಂತವ್ರು ಒಂದಷ್ಟು ಜನ ಮಾತ್ರ. ಅದನ್ನು ಮೀರಿರ್ತಕ್ಕಂಥ ರೈತ ಕುಟುಂಬ ಇವತ್ತು ಬಹಳ ಕಷ್ಟದಲ್ಲಿದೆ. ಎಲ್ಲರಿಗೂ ಹೊಟ್ಟೆಗೆ ಅನ್ನ ತುಂಬಿಸ್ತಾರೆ, ಹೊಟ್ಟೆಗೆ ಊಟ ಕೊಡ್ತಾರೆ, ಆದ್ರೆ ಅವ್ರ ಮೈ ಮೇಲೆ ಹರಿದಿರೋ ಬಟ್ಟೆ ಹಾಕೊಂಡು ಆಡ್ತಿರ್ತಾರೆ. ಎಲ್ಲರ ಜೀವನ ಸರಿಯಾಗಿರ್ಲಿ, ಎಲ್ಲರ ಮನೆ ಬದುಕು ಚೆನ್ನಾಗಿರ್ಲಿ ಅಂತ ಒಂದು ಆಸೆ ಪಡ್ತಾರೆ, ಆದ್ರೆ ಅವ್ರ ಕುಟುಂಬ ಕಷ್ಟದಲ್ಲಿ ನರಳುತ್ತಾ ಇರುತ್ತಮ್ಮ. ಅಂತಹ ಕುಟುಂಬಗಳು ಚೆನ್ನಾಗಿರ್ಲಿ ಅಂತ ಇಂತಹ ಸಮಯದಲ್ಲಿ ಒಂದು ಸಂಕಲ್ಪ ಮಾಡಬೇಕು. ಇಂತಹ ಗ್ರಹಣ ಕಾಲದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಯಾರು ಸಂಕಲ್ಪವನ್ನು ಮಾಡ್ತಾರೋ ಅವರನ್ನ ಭಗವಂತ ಎಲ್ಲೂ ಸಹಿತ ಕೈ ಬಿಡದಿರ ಅವ್ರನ್ನ ಕೈ ಹಿಡಿದು ಕಂಡಿಸ್ಕೊಳ್ಳುವಂಥದ್ದು ಇದು ಸಾಕ್ಷಿ ಇದೆ, ಆಧಾರಗಳಿದೆ. ಅದನ್ನೇ ಜಗದ್ಗುರುಗಳಾದಂತಹ ಆದಿಶಂಕರ ಹೇಳಿದ್ದಾರೆ. ಹಾಗಾಗಿ ಏನೇ ಮಾಡಿದ್ರೂ ಧರ್ಮ ಮಾರ್ಗದಲ್ಲಿ ನಡಿಬೇಕು.